ಎಚ್.ಡಿ. ಕುಮಾರಸ್ವಾಮಿ ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗಲಿ ಇನ್ನೂ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿಯ ವಿರುದ್ಧ ನಟ ಚೇತನ್ ಅಹಿಂಸಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಇನ್ಫೋಸಿಸ್ ಆಂಧ್ರ ಪಾಲಾದ್ರೆ ಏನು ಗತಿ ಎಂದಿದ್ದ ಎಚ್.ಡಿ.ಕೆ. ಕುಮಾರಸ್ವಾಮಿ ಕೂಡ ಆಂಧ್ರಕ್ಕೆ ಹೋಗಲಿ ಇನ್ನೂ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿಯ ವಿರುದ್ಧ ಚೇತನ್ ಅಹಿಂಸಾ ಆಕ್ರೋಶ. ರಾಜ್ಯದ ಇನ್ಫೋಸಿಸ್ ಆಂಧ್ರ ಪಾಲಾಗಿದ್ರೆ ಏನು ಗತಿ ಎಂದಿದ್ದ ಎಚ್.ಡಿ.ಕೆ. ಈ ವಿಚಾರವಾಗಿ ಚೇತನ್ ಅಹಿಂಸಾ ಕೇಂದ್ರ ಸಚಿವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ಫೋಸಿಸ್ ಆಂಧ್ರ ಪಾಲಾದ್ರೆ ಏನ್ ದೊಡ್ಡ ನಷ್ಟ ಆಗೋದಿಲ್ಲ. ಯುವಕರಿಗೆ ಉದ್ಯೋಗ ಸಿಗ್ತಿತ್ತು, ನೆರೆಯ ರಾಜ್ಯ ಅಭಿವೃದ್ಧಿ ಆಗ್ತಿತ್ತು, ನಮ್ಮ ರಾಜ್ಯದ ರೈತರಿಗೆ ಭೂಮಿ ಸಿಗ್ತಿತ್ತು ಅಷ್ಟೇ. ಜೊತೆಗೆ ನಿಮ್ಮ ಕುಟುಂಬವು ಆಂಧ್ರಕ್ಕೆ ಶಿಫ್ಟ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿ ಹೇಳಿಕೆಗೆ ನಟ ಅಹಿಂಸಾ ಚೇತನ್ ಕುಹಕವಾಡಿದ್ದಾರೆ. ಕುಮಾರಸ್ವಾಮಿ ಒಂದು ಮಾತು ಹೇಳ್ತಾ ಇದ್ರು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಹೊಸ ಕಾಮಗಾರಿ ಶುರುವಾಗಿಲ್ಲ, ನನ್ನ ಆಡಳಿತಾವಧಿಯಲ್ಲಿ ಮಂಜೂರಾಗಿದ್ದ ಕಾಮಗಾರಿಗಳು ಮಾತ್ರ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರ ಹೊಸದಾದ ಯಾವುದೇ ಕಾಮಗಾರಿಯನ್ನು ಕೂಡ ರಾಜ್ಯದಲ್ಲಿ ತರ್ತಿಲ್ಲ. ರಾಜ್ಯದ ಅಭಿವೃದ್ಧಿಯನ್ನ ಸಹಿಸ್ತಿಲ್ಲ ಕಾಂಗ್ರೆಸ್. ರಾಜ್ಯವನ್ನ ಡೆವಲಪ್ ಮಾಡಬೇಕು ಎನ್ನುವಂತಹ ಮನಸ್ಸು ಮಾಡ್ತಿಲ್ಲ ಕಾಂಗ್ರೆಸ್ ವಿರುದ್ಧ ಒಂದಲ್ಲ ಎರಡಲ್ಲ 10 ಆರೋಪಗಳನ್ನು ಮಾಡಿದ್ರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಆ ಆರೋಪಗಳ ಸಾಲಿನಲ್ಲಿ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ರು. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ ಸಾಕಷ್ಟು ಐಟಿ ಕಂಪನಿಗಳು ಬೇರೆ ಬೇರೆ ರಾಜ್ಯದ ಮೊರೆ ಹೋಗ್ತಾ ಇದೆ. ಹೀಗೆ ನಮ್ಮ ರಾಜ್ಯದ ಇನ್ಫೋಸಿಸ್ ಆಂಧ್ರದ ಪಾಲಾಗಿದ್ದಿದ್ರೆ ಏನು ಗತಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೀಗ ನಟ ಚೇತನ್, ಸಾಮಾಜಿಕ ಹೋರಾಟಗಾರ, ಜೊತೆಗೆ ಪ್ರಗತಿಪರ ಚಿಂತಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಫೋಸಿಸ್ ಆಂಧ್ರದ ಪಾಲಾಗ್ತಾ ಇದ್ದಿದ್ರೆ ಆ ರಾಜ್ಯ ಡೆವಲಪ್ ಆಗ್ತಾ ಇತ್ತು, ನಮ್ಮ ರಾಜ್ಯದ ರೈತರಿಗೆ ಭೂಮಿ ಸಿಗ್ತಾ ಇತ್ತು, ಆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗಳು ಪರಿಹಾರ ಸಿಗ್ತಾ ಇತ್ತು, ಆ ತರಹದ್ದೇನು ದೊಡ್ಡ ನಷ್ಟ ಆಗ್ತಿರ್ಲಿಲ್ಲ. ಬೇಕಾದ್ರೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಆಂಧ್ರಕ್ಕೆ ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಕರ್ನಾಟಕ. ಸೊ ಇದು ನಟ ಚೇತನ್ ಅಹಿಂಸಾ ಕುಮಾರಸ್ವಾಮಿಯ ಏಟಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಅಂದರೆ ಕುಮಾರಸ್ವಾಮಿ ಹೇಳಿದಂತಹ ಹೇಳಿಕೆ ವಿಚಾರವಾಗಿ ನಟ ಚೇತನ್ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ಫೋಸಿಸ್ ಆಂಧ್ರದ ಪಾಲಾದರೆ ಏನು ದೊಡ್ಡ ನಷ್ಟ ಆಗೋದಿಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಾ ಇತ್ತು, ನೆರೆಯ ರಾಜ್ಯ ಅಭಿವೃದ್ಧಿ ಆಗ್ತಿತ್ತು, ನಮ್ಮ ರಾಜ್ಯದ ರೈತರಿಗೆ ಭೂಮಿ ಸಿಗ್ತಾ ಇತ್ತು ಅಷ್ಟೇ. ಜೊತೆಗೆ ನಿಮ್ಮ ಕುಟುಂಬವು ಕೂಡ ಆಂಧ್ರಕ್ಕೆ ಶಿಫ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿ ಹೇಳಿಕೆಗೆ ನಟ ಅಹಿಂಸಾ ಚೇತನ್ ಕುಹಕವಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ತಿಲ್ಲ ಕಾಂಗ್ರೆಸ್ ಎನ್ನುವಂಥ ಗುರುತರ ಆರೋಪವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ರು. ಜೊತೆಗೆ ರಾಜ್ಯದ ಸಿಎಂ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ರಾಜಕೀಯ ನಡೆಯ ವಿರುದ್ಧವೂ ಕೂಡ ಕುಮಾರಸ್ವಾಮಿ ಖಂಡನೆಯ ಮಾತುಗಳನ್ನು ಆಡಿದರು. ಈಗ ಕುಮಾರಸ್ವಾಮಿಯ ಹೇಳಿಕೆಗೆ ಬಹಳಷ್ಟು ಖಂಡನೆ ಜೊತೆಗೆ ಶ್ಲಾಘನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.